ಓಕೆ, ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ಇವತ್ತು ಮೊದಲನ ಸುದ್ದಿಯಾಗಿ ವಿಧಾನಮಂಡಲ ಅಧಿವೇಶನ. ಇವತ್ತಿನಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಈಗಾಗಲೇ ಸದನದ ಹೊರಗೆ ಕದನ ನಡೆಸುತ್ತಿರೋ JDS ಯಾವುದೇ ಕಾರಣಕ್ಕೂ ಕಲಾಪದಲ್ಲಿ ಭಾಗವಹಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಆದರೆ ಕಾಂಗ್ರೆಸ್ ಪಕ್ಷದ ತೀರ್ಮಾನ ಏನು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಇದೆ. ಇವೆಲ್ಲದರ ನಡುವೆ BJP ತನ್ನ ಸಂಖ್ಯಾಬಲವನ್ನು ಭದ್ರಪಡಿಸಿಕೊಳ್ಳೋಕೆ ವಿಪ್ ಜಾರಿ ಮಾಡಿದೆ. ಇವತ್ತಿನಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ. ಇದಕ್ಕಾಗಿ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಆಡಳಿತ ಪಕ್ಷ BJP ಎಲ್ಲ ರೀತಿಯಲ್ಲೂ ತಯಾರಾಗಿದೆ. ಆದರೆ JDS ಪಕ್ಷ ಈಗಾಗಲೇ ಅಧಿವೇಶನವನ್ನು ಬಹಿಷ್ಕರಿಸಲು ನಿರ್ಧಾರ ಕೈಗೊಂಡಿದೆ. ತಮ್ಮ ಈ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಮಾಜಿ CM ಕುಮಾರಸ್ವಾಮಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಈ ಸಭಾಧ್ಯಕ್ಷರ ಮುಂದಾಳತ್ವದಲ್ಲಿ ಸದನದ ಕಲಾಪಗಳು ಇವತ್ತು ನಿಯಮಗಳ ಅಡಿಯಲ್ಲಿ ಆಗೋದಿಲ್ಲ ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಪಕ್ಷದ ಶಾಸಕರು ಸದನದ ಕಲಾಪದಿಂದ ದೂರ ಇರಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಈ ನಡುವೆ ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ ಮಾತ್ರ ಅಧಿವೇಶನದಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಇವತ್ತು ನಡೆಯೋ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ KPCC ಅಧ್ಯಕ್ಷ ಡಾಕ್ಟರ್ G. ಪರಮೇಶ್ವರ್ ಹೇಳಿದ್ದಾರೆ. ಅವರು ನೋಡ್ಕೊಂಡು ನಾವು ಮಾಡೋದು ಅಂತಕ್ಕಂಥದ್ದು ಏನಿಲ್ಲ. ನಾವು ಒಬ್ಬ ರಾಷ್ಟ್ರೀಯ ಪಕ್ಷ ಆಗಿ ನಮ್ಮ ತೀರ್ಮಾನಗಳನ್ನು ನಾವು ಜವಾಬ್ದಾರಿಯುತವಾಗಿ ತಗೊಳ್ಬೇಕಾಗ್ತದೆ. ಹಾಗಾಗಿ ನಾವು CLP ಸಭೆಯಲ್ಲಿ ನಾವು ನಿರ್ಧಾರ ಮಾಡ್ತೀವಿ. ಫೈನಲ್ ಡಿಸಿಷನ್ ವಿಲ್ ಬಿ ಟೇಕನ್ ಅಟ್ ದಟ್ ಟೈಮ್. ಆದರೆ ಆಡಳಿತ ಪಕ್ಷ BJP ಮಾತ್ರ ಅಧಿವೇಶನಕ್ಕೆ ಎಲ್ಲ ರೀತಿಯಿಂದಲೂ ತಯಾರಾಗಿದೆ. ಅಗತ್ಯ ಬಿದ್ದರೆ ವಿಶ್ವಾಸಮತ ಸಾಬೀತುಪಡಿಸೋದಕ್ಕೂ CM ತಯಾರಾಗಿದ್ದಾರೆ. ಹೀಗಾಗಿಯೇ ಎಲ್ಲ 121 ಶಾಸಕರಿಗೆ ವಿಪ್ ಜಾರಿ ಮಾಡಲಾಗಿದೆ. ಎಲ್ಲರೂ ಇವತ್ತಿನ ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಸೂಚಿಸಲಾಗಿದೆ. ಈ ಅಧಿವೇಶನವನ್ನ ಬಜೆಟ್ಗೆ ಪೂರ್ಣ ಪ್ರಮಾಣದ ಅನುಮೋದನೆ ಪಡೆಯೋಕೆ ಕರೆಯಲಾಗಿದೆ ಅನ್ನೋದು ಕೇವಲ ನೆಪ ಮಾತ್ರ. ಹೀಗಾಗಿ ರಾಜ್ಯದ ಜನ ಈ ಬಾರಿ ಕೂಡ ಮತ್ತೊಂದು ರಾಜಕೀಯ ನಾಟಕಕ್ಕೆ ಸಾಕ್ಷಿಯಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಹಾಗೆಯೇ ಇನ್ನು ರಾತ್ರಿ ಇಡೀ ಬೆಂಗಳೂರು ಅಲರ್ಟ್ ಆಗಿತ್ತು. ಕಾನ್ಸ್ಟೇಬಲ್ ನಿಂದ ಹಿಡಿದು ಕಮಿಷನರ್ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಸುತ್ತು ಹಾಕಿದ್ರು. ದರೋಡೆ ಡಕಾಯಿತಿಗೆ ಕಡಿವಾಣ ಆಗೋಕೆ ಪೊಲೀಸರು ಹೊಸ ಪ್ಲಾನ್ ಇದಾಗಿತ್ತು. ಇದರಲ್ಲೂ ಅಮಾವಾಸ್ಯೆ ರಾತ್ರಿಯಲ್ಲಿ ನಗರ ಪೊಲೀಸರು ಸ್ಪೆಷಲ್ ಜರ್ನಿ ಹೇಗಿತ್ತು ಅಂತ ನೀವೇ ನೋಡಿ. ಎಲ್ಲಿ ನೋಡಿದ್ರೂ ನಾಕಾಬಂಧಿ, ಪೊಲೀಸ್ ಸರ್ಪಗಾವಲು, ಪ್ರತಿಯೊಬ್ಬ ಸವಾರನ ತಪಾಸಣೆ. ಇದೆಲ್ಲ ಬ್ಲ್ಯಾಕ್ ನೈಟ್ ಎಫೆಕ್ಟ್. ಅಂದರೆ ಅಮಾವಾಸ್ಯೆ ರಾತ್ರಿ ರೌಡಿಗಳು ಹಾಕುವ ಸ್ಕೆಚ್ ಪ್ಲಾಪ್ ಮಾಡೋಕೆ ಪೊಲೀಸರ ಹೊಸ ಪ್ಲಾನ್. ಇತ್ತೀಚೆಗೆ ಅಮಾವಾಸ್ಯೆ ರಾತ್ರಿ ಎಂದೇ ಸಮಾಜಘಾತುಕ ಕೃತ್ಯಗಳು ಹೆಚ್ಚಾಗಿ ನಡೀತಿವೆಯಂತೆ. ಇಂತಹ ದುಷ್ಕೃತ್ಯಗಳನ್ನು ತಪ್ಪಿಸೋಕೆ ಅಂತ ಪೊಲೀಸರು ಪ್ರತಿಯೊಂದು ವಾಹನವನ್ನು ತಪಾಸಣೆ ಮಾಡಿದ್ರು. ಅಲ್ಲದೆ ಶಂಕಿತ ವ್ಯಕ್ತಿಗಳ ಸಂಪೂರ್ಣ ವಿವರ ಪಡೆದ್ರು. ವಿಜಯಪುರ ಅಲ್ಲಿ ಲಿಮಿಟ್ನಲ್ಲಿ ಒಂದು ಪ್ರೊಫೆಷನಲ್ ಹೌಸ್ ಡಕೈತಿ ಆಗಿತ್ತು. ಅದು ಕೂಡ ಒಂದು ಗಮನದಲ್ಲಿ ಇಟ್ಕೊಂಡು, ಮತ್ತು ನಗರ ಭಾಗದಲ್ಲಿ ಕೂಡ ಆಟೋ ಆಗಲಿ ಬೇರೆ ಬೇರೆ ವಾಹನದಲ್ಲಿ ರೌಡಿ ಆಗಲಿ ಅಥವಾ ಬೇರೆ ದರೋಡೆ ಮಾಡೋರು, ಕಳ್ತನ ಮಾಡೋರು ಅವರು ಓಡಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಭಯ ಇರಲಿ, ಅದರ ಸಲುವಾಗಿ ನಾವು. ನೂತನ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಅಮಾವಾಸ್ಯೆ ನಾಕಾಬಂದಿಗೆ ಹೊಸ ಟಚ್ ಕೊಟ್ಟಿದ್ದಾರೆ. ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ನಾಕಾಬಂದಿಯ ಪರಿಶೀಲನೆಯಲ್ಲಿ ತೊಡಗಿ ಕಿರಿಯ ಪೊಲೀಸರಿಗೆ ಸಾಥ್ ನೀಡುವಂತೆ ಮಾಡಿದ್ದಾರೆ. ಹೀಗಾಗಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್, ಜಂಟಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ನಗರ ಪ್ರದಕ್ಷಿಣೆ ಹಾಕಿದ್ರು. ಠಾಣೆಗಳಿಗೆ ತೆರಳಿ ಪೊಲೀಸರ ಕಾರ್ಯವೈಖರಿ ಗಮನಿಸಿದ್ರು. ಇವತ್ತು ಅಮಾವಾಸ್ಯೆ ಇರುವುದರಿಂದ ಎಲ್ಲ ಅಧಿಕಾರಿಗಳು, ಇವನ್ ಎಲ್ಲ ಸೀನಿಯರ್ ಆಫೀಸರ್ಸು ಇನ್ಕ್ಲೂಡಿಂಗ್ ಕಮಿಷನರ್, ಅಡಿಷನಲ್ ಕಮಿಷನರ್ಸು, ಜಾಯಿಂಟ್ ಕಮಿಷನರ್ಸು, ನಮ್ಮ ಸಿಬ್ಬಂದಿಯವರು ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಅವ್ರ ಜೊತೆಲಿ ನಾವು ಕೂಡ ಒಂದು ದಿವಸ ಮಾಡೋಣ, ಒಂದು ಪ್ರತ್ಯೇಕವಾಗಿ ರಾತ್ರಿ ಚೆಕ್ಕಿಂಗು ನಾಕಾಬಂದಿ ಮಾಡೋಣ ಅಂತ ಒಂದು. ಇಷ್ಟು ದಿನ ಒಂದೆರಡು ಕಡೆ ತಪಾಸಣೆ ಮಾಡ್ತಿದ್ದ ಪೊಲೀಸರು ರಾತ್ರಿ ನಗರದೆಲ್ಲೆಡೆ ಅಲರ್ಟ್ ಆಗಿದ್ರು. ಕಿರಿಯರಿಗೆ ಹಿರಿಯರು ಸಾಥ್ ನೀಡಿದ್ದು ವಿಶೇಷ. ಕರಾಳ ರಾತ್ರಿಯಲ್ಲಿ ಪಾತಕ ಕೃತ್ಯಗಳನ್ನು ಎಸಗುತ್ತಿದ್ದವರನ್ನ ಮಟ್ಟ ಹಾಕಲು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪೊಲೀಸರ ಈ ಅಲರ್ಟ್ ಪಾತಕಿಗಳ ಪಾಲಿಗೆ ಬಿಸಿ ತುಪ್ಪವಾಗಿದೆ ಅನ್ನೋದರಲ್ಲಿ ನೋ ಡೌಟ್. ಪೊಲೀಸರ ಈ ಕಾರ್ಯಾಚರಣೆ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಗಿರೀಶ್ ಜೊತೆ ಹರೀಶ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಓಕೆ, ಇಷ್ಟು ರಾತ್ರಿ ಪೂರ್ತಿ ಪೊಲೀಸರು ಗಸ್ತಿರುಗ್ತಾ ಇದ್ರೆ ಅದು
ದೊಡ್ಡವರಿಂದ ಹಿಡಿದು ಕಾನ್ಸ್ಟೇಬಲಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಸಹ. ಸೊ ಬೆಂಗಳೂರಂಥ ಸಿಟಿಗೆ ಬೇಕೇ ಬೇಕು ಅನ್ಸುತ್ತೆ. ಬೇಕೇ ಬೇಕು. ಯಾವುದೇ ಯಾಕಂದರೆ ಒಬ್ಬಂಟಿ ಮಹಿಳೆ ಕೊಲೆ, ಡಬಲ್ ಮರ್ಡರ್, ಅದರಲ್ಲೂ ಅಮಾವಾಸ್ಯೆಯಲ್ಲಿ ಸ್ವಲ್ಪ ಖಂಡಿತವಾಗ್ಲೂ. ಹಾಗಾಗಿ ಅಮಾವಾಸ್ಯೆಯ ದಿವಸನೇ ಅವರು ಈ ರೀತಿ ಒಂದು ಗಸ್ತು ತಿರುಗ್ತಾ ಇರೋದು ನಿಜವಾಗ್ಲೂ ಬೆಂಗಳೂರಿನ ಜನತೆ ಬಹಳ ಆರಾಮವಾಗಿ ನಿದ್ರೆ ಮಾಡ್ಬೋದು ಅನಿಸುತ್ತೆ. ಖಂಡಿತ. ಓಕೆ, ಸಂಪ್ನಲ್ಲಿ ನೀರು ತುಂಬಲು ಹೋದ 4 ವಿದ್ಯುತ್ ಸ್ಪರ್ಶಕ್ಕೆ ತುತ್ತಾಗಿ ಮೃತಪಟ್ಟಿರುವ ದಾರುಣ ಘಟನೆ ಬೆಂಗಳೂರಿನ ವಂಗಸಂದ್ರದಲ್ಲಿ ನಡೆದಿದೆ. ಒಂದೇ ಕುಟುಂಬದ ಸಂಧ್ಯಾ, ಶಾಲಿನಿ, ಮಧು ಮತ್ತು ನರೇಂದ್ರ ಮೃತ ದುರ್ದೈವಿಗಳು. ಪ್ರಾಣಾಪಾಯದಲ್ಲಿರುವ ಜಯಂತ್ ಅವರ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ. ಅದೃಷ್ಟವಶಾತ್ ಒಬ್ಬ ಬಚಾವಾಗಿದ್ದಾರೆ. ಅಜಯ್ ಡ್ರೈವಿಂಗ್ ಶಾಲೆಯ ಬಳಿ ಇರುವ ಕಟ್ಟಡದಲ್ಲಿ ಈ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಧಾವಿಸಿದ ಮಡಿವಾಳ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಕರೆಕ್ಟಾಗಿ 8:15 ಆಗಿದೆ ಸರ್. ಅದು ಸಂಪಲ್ಲಿ ನೀರು ತೆಗಿಯಕ್ಕೆ ಹೋಗಿದ್ದಾರೆ. ಅದು ಗ್ರೌಂಡ್ ಆಗಿದೆ, ಸಂಪ್ ವಾಟರ್ ಎಲ್ಲ. ಅವರು ಒಬ್ಬರನ್ನ ಹೆಲ್ಪ್ ಮಾಡಕ್ ಹೋಗಿ 6 ಜನ ಕೈ ಕೊಟ್ಕೊಂಡು ಎಲ್ಲರೂ ಒಳಗಡೆ ಬಿದ್ದು 4 ಜನ ಸತ್ತೋಗಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. 4 ಜನ ಸತ್ತೋಗಿದ್ದಾರೆ. ಇನ್ನೊಬ್ರು ಬದುಕಿದ್ದಾರೆ ಅಂತ ಹೇಳ್ತಾರೆ, ಬೆಂಗಾಲಿ ಅವರು. ಅವರು ಯಾವ್ಯಾವ ಗೊತ್ತಿಲ್ಲ. ವಂಗಸಂದ್ರದಲ್ಲಿ ಇದಾಗಿದೆ ಘಟನೆ. ಇವಾಗ ನಾವು ಸುಮಾರಲ್ಲಿ 4 ಜನ ಕರ್ಕೊಂಡ್ ಬಂದ್ವಿ. ಇವಾಗ 4 ಜನನು ಸತ್ತೋಗಿದ್ದಾರೆ. ಆಟೋಲ್ಲಿ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದಾರೆ, ಅವರು ಬದುಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ನಮಗ್ ತೋರಿಸಿಲ್ಲ ಅವ್ರನ್ನ. ಅದೇ ಮೋಟ್ರು ನೀರಲ್ಲಿ ಇಕ್ಕಿದ್ದಾರೆ. ಅವರು ನೀರು ಹಿಡಿಯಕ್ ಹೋಗಿದ್ದಾರೆ. ಆ ಟೈಮಲ್ಲಿ ಒಬ್ಬರಿಂದ ಒಬ್ರೊಬ್ರು ಹಂಗೆ ಇದಾಗಿರೋದು. ಇವಾಗ ಸತ್ತಿರೋರು ಎಲ್ಲಿ ಅಂತ ಹೇಳಾಗಲ್ಲ ಸರ್. ಎಲ್ಲ ಬೆಳಗ್ಗೆ ಮನೆಯವರು. ಯಾವ ಊರವರು? ಆಂಧ್ರ ಅವರೊಬ್ರು ಇದ್ದಾರೆ. ಮತ್ತೆ 2 ಲೇಡೀಸ್ ಸತ್ತೋಗಿದ್ದಾರೆ. ಅವ್ರ ರಿಲೇಷನ್ ಸಂಬಂಧಿಕರು ಇಲ್ಲೇ ಇದ್ದಾರೆ. ನಿಮ್ಮ ಬಳಿ ಸೆಲ್ ಫೋನ್ ಇದೆ ಅಂತಂದ್ರೆ, ಮೊಬೈಲ್ ಇದೆ ಅಂತಂದ್ರೆ ನೀವು ನಮ್ಮ ಮಾತನ್ನ ಕೇಳಲೇಬೇಕು. ಅದೇನಪ್ಪಾ ಅಂದ್ರೆ ಹೆಚ್ಚು ಮೊಬೈಲ್ ಬಳಸಿದ್ರೆ ಕ್ಯಾನ್ಸರ್ ಗ್ಯಾರಂಟಿ ಅಂತೆ. ಹೀಗಂತ ಸ್ವತಃ ವಿಶ್ವ ಆರೋಗ್ಯ ಸಂಸ್ಥೆಯೇ ಎಚ್ಚರಿಕೆ ನೀಡಿದೆ. ಅದ್ಯಾಕೆ ಮೊಬೈಲ್ನಿಂದ ಏನೇನು ಸಮಸ್ಯೆಗಳಾಗುತ್ತೆ, ಕ್ಯಾನ್ಸರ್ ಹೇಗೆ ಬರುತ್ತೆ, ಇದೆಲ್ಲದರ ಫುಲ್ ಡೀಟೇಲ್ ಈ ವರದಿಯಲ್ಲಿದೆ. ನೀವು ಅತಿ ಹೆಚ್ಚು ಮೊಬೈಲ್ ಬಳಸ್ತೀರಾ? ಹಾಗಾದ್ರೆ ಒಮ್ಮೆ ಇತ್ತ ನೋಡಿ. ಇನ್ಮುಂದೆ ಮೊಬೈಲ್ ಬಳಸೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಅತಿ ಮೊಬೈಲ್ ಬಳಕೆ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅಂತ ಈ ಹಿಂದೆ ವರದಿಯಾಗಿತ್ತು. ಈಗ ಸ್ವತಃ ವಿಶ್ವ ಆರೋಗ್ಯ ಸಂಸ್ಥೆಯೇ ಇದನ್ನ ಸ್ಪಷ್ಟಪಡಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ಕೈಗೊಂಡಿದ್ದ ಸಂಶೋಧನೆಯಿಂದ ಮೊಬೈಲ್ ಬಳಕೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅನ್ನೋ ಅಂಶ ಸ್ಪಷ್ಟವಾಗಿದೆ. 31 ವಿಜ್ಞಾನಿಗಳಿದ್ದ ತಂಡ ಈ ಸಂಶೋಧನೆಯನ್ನ ಕೈಗೊಂಡಿದ್ದು ಸೆಲ್ ಫೋನ್ ಮತ್ತು ಅದರ ದೀರ್ಘಕಾಲೀನ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದೆ. ಮೊಬೈಲ್ ಕ್ಯಾನ್ಸರ್ಗೆ ಕಾರಣ. ಹೆಚ್ಚು ಮೊಬೈಲ್ ಬಳಕೆಯಿಂದ 2 ರೀತಿಯ ಮೆದುಳು ಕಾಯಿಲೆ ಬರುತ್ತೆ. ಕಿವಿ ಮತ್ತು ಮೆದುಳಿನ ನಡುವಿನ ನರಗಳು ಕ್ಯಾನ್ಸರ್ ರಹಿತ ಅಕೌಸ್ಟಿಕ್ ಟ್ಯೂಮರ್ ಕಾಯಿಲೆಗೆ ತುತ್ತಾಗುತ್ತವೆ. ಅಲ್ಲದೆ ಗ್ಲಿಮೋ ಅನ್ನೋ ಮೆದುಳು ಟ್ಯೂಮರ್ಗೂ ಮೊಬೈಲ್ ಕಾರಣವಾಗುತ್ತೆ. ಇನ್ನು ದಿನವೊಂದಕ್ಕೆ 30 ನಿಮಿಷಗಳಂತೆ ಸುಮಾರು 10 ವರ್ಷ ನಿರಂತರವಾಗಿ ಮೊಬೈಲ್ನಲ್ಲಿ ಸಂಭಾಷಿಸುವ 40%ಕ್ಕೂ ಹೆಚ್ಚು ಮಂದಿಗೆ ಗ್ಲಿಮಾ ಮೆದುಳು ಟ್ಯೂಮರ್ದ ಅಪಾಯ ಹೆಚ್ಚು ಅಂತಾನೂ ಸ್ಪಷ್ಟಪಡಿಸಿದೆ. ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಡಬ್ಬಿಂಗ್ ತಿಕ್ಕಾಟ ಶುರುವಾಗಿದೆ. ಆ ಮರ್ಮ ಅನ್ನೋ ಚಿತ್ರದ ಗಲಾಟೆಗೆ ಫಿಲ್ಮ್ ಚೇಂಬರ್ ಇಬ್ಬಾಗವಾಗ್ತಿದೆ. ವಾಣಿಜ್ಯ ಮಂಡಳಿ ಹಾಗೂ ನಿರ್ಮಾಪಕರ ನಡುವೆ ವಾರ್ ನಡೀತಾ ಇದೆ. ಅದ್ಯಾಕೋ ಏನೋ ಸದ್ಯಕ್ಕೆ ಕನ್ನಡ ಚಿತ್ರರಂಗ ವಿವಾದಗಳಿಂದ ಮುಕ್ತವಾಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಒಂದಲ್ಲ ಒಂದು ಸಮಸ್ಯೆ ಸ್ಯಾಂಡಲ್ವುಡ್ನಲ್ಲಿ ಕಾಣಿಸಿಕೊಳ್ತಲೇ ಇದೆ. ಅದರಲ್ಲೂ ಡಬ್ಬಿಂಗ್ ಬೇಕೋ ಬೇಡವೋ ಅನ್ನೋ ಚರ್ಚೆ ತೀವ್ರ ಮಟ್ಟದಲ್ಲಿ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಕಾಫಿ ಶಾಪ್ ಚಿತ್ರ ಡಬ್ಬಿಂಗ್ ಅನ್ನೋ ಕಾರಣಕ್ಕೆ ವಿವಾದ ಏರ್ಪಟ್ಟಿತ್ತು. ಈಗ ಈ ಸರದಿ ಆ ಮರ್ಮ ಚಿತ್ರದ್ದು. ಆ ಮರ್ಮ ಸಿನಿಮಾ ಡಬ್ಬಿಂಗ್ ಚಿತ್ರ ಅನ್ನೋದು ಫಿಲ್ಮ್ ಚೇಂಬರ್ನ ವಾದ. ಚೇಂಬರ್ನ ಈ ತೀರ್ಪು ನಿರ್ಮಾಪಕರ ವಲಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಫಿಲ್ಮ್ ಚೇಂಬರ್ ಇಬ್ಬಾಗವಾಗಿದೆ. ನಿರ್ಮಾಪಕ ವಲಯದ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. ಆ ಮರ್ಮ ಡಬ್ಬಿಂಗ್ ಚಿತ್ರ ಅಲ್ಲ ಅನ್ನೋದು ನಿರ್ಮಾಪಕರ ವಾದ. ಚೇಂಬರ್ ನಿರ್ಧಾರ ವಿರೋಧಿಸಿರೋ ನಿರ್ಮಾಪಕರಾದ BN ಗಂಗಾಧರ್, A ಗಣೇಶ್, ಅಣಜಿ ನಾಗರಾಜ್, ನಾಗಣ್ಣ, ದಿನೇಶ್ ಗಾಂಧಿ, DK ರಾಮಕೃಷ್ಣ, ಉಮೇಶ್ ಬಣಕಾರ್, RS ಗೌಡ,
ಬಿ ಜಯಶ್ರೀದೇವಿ, ಎಸ್.ಎ. ಗೋವಿಂದರಾಜು ಸೇರಿದಂತೆ 10 ನಿರ್ಮಾಪಕರು ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಕುರಿತು ಫಿಲ್ಮ್ ಚೇಂಬರ್ನ ನಿರ್ಮಾಪಕರ ವಲಯದ ಕಾರ್ಯದರ್ಶಿ ಎ. ಗಣೇಶ್ ಸುವರ್ಣ ನ್ಯೂಸ್ಗೆ ದೂರವಾಣಿಯಲ್ಲಿ ಪ್ರತಿಕ್ರಿಯೆ ನೀಡಿದರು. ನಿರ್ಮಾಪಕರ ಹಿತ ಕಾಯಲು ಸಾಧ್ಯವಿಲ್ಲ ಎಂದಾದರೆ ನಾವ್ಯಾಕೆ ಚೇಂಬರ್ನಲ್ಲಿ ಇರಬೇಕು ಅಂತ ಪ್ರಶ್ನಿಸಿದರು. ಆ ಮರ್ಮ ಡಬ್ಬಿಂಗ್ ಚಿತ್ರ ಅಲ್ಲ ಅಂತ ಖಚಿತವಾಗಿ ಹೇಳಿದರು. ಅಂದ್ರೆ ಒಂದು ಆ ಮರ್ಮ ಅಂತ ಒಬ್ಬ ನಿರ್ಮಾಪಕ 1.25-2 ಕೋಟಿ ರೂಪಾಯಿನ ಚಿತ್ರಕ್ಕೆ ಹಾಕಿ ಇವತ್ತು ಒಂದು ಕನ್ನಡ ಚಿತ್ರವನ್ನ ನಿರ್ಮಾಣ ಮಾಡಿ ಅವರು ಅದರ್ ಲ್ಯಾಂಗ್ವೇಜ್ ಅಂದ್ರೆ ಜಾಕಿ ಶರೀಫ್ ಆಗ್ಬೋದು, ಸಾಯಿ ಕುಮಾರ್ ಆಗ್ಬೋದು, ಅವ್ರನ್ನ ಹಾಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಅಂದ್ರೆ ಅದರ್ ಲ್ಯಾಂಗ್ವೇಜ್ ಅವ್ರನ್ನ ಹಾಕೊಂಡು ಡಬ್ಬಿಂಗ್ ಅಂತ ಹೇಳಿ ತೀರ್ಮಾನ ತಗೊಂಡ್ರೆ ಇಡೀ ನಿರ್ಮಾಪಕ ವಲಯದ ಒಂದು ದೊಡ್ಡ ಆಗತ್ತೆ. ಅಂದ್ರೆ ಅದರಿಂದ ಎಲ್ಲಾ ನಿರ್ಮಾಪಕರು ನಾವು ಇವತ್ತು ಸೇರಿದ್ದು. ಇದರಲ್ಲಿ ಕಾರ್ಯಕಾರಿ ಸಮಿತಿಯವರು 11 ಜನ, ನಾನು ಸೆಕ್ರೆಟರಿ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿ BN ಗಂಗಾಧರ್, ಒಟ್ಟಾರೆ ಎಲ್ಲರೂ ಸೇರಿ ಇದನ್ನು ರಾಜೀನಾಮೆ. ಒಟ್ನಲ್ಲಿ ಕನ್ನಡ ಚಿತ್ರರಂಗದ ಗಲಾಟೆಗಳು ಸದ್ಯಕ್ಕೆ ಮುಗಿಯೋ ತರನೇ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಒಂದೆಡೆ ಡಬ್ಬಿಂಗ್ ವಿವಾದದಿಂದ ಫಿಲ್ಮ್ ಚೇಂಬರ್ ಇಬ್ಬಾಗದ ಹಾದಿ ಹಿಡಿದಿದೆ. ಮತ್ತೊಂದೆಡೆ ನಟಿ ಪೂಜಾ ಗಾಂಧಿ ಮತ್ತು ಹಂಚಿಕೆದಾರ ಡಾಕ್ಟರ್ ಕಿರಣ್ ನಡುವಿನ ಕಿತ್ತಾಟ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಬೆದರಿಕೆ ಕರೆ ಆರೋಪದ ಮೇಲೆ ಪೂಜಾ ಗಾಂಧಿ ಡಾಕ್ಟರ್ ಕಿರಣ್ ವಿರುದ್ಧ ನಿನ್ನೆ ಪೊಲೀಸರಿಗೆ ದೂರು ನೀಡಿದರು. ಜಂಟಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ಗೆ ಪೂಜಾ ದೂರು ಸಲ್ಲಿಸಿದರು. ಈ ಮಧ್ಯೆ ಡಾಕ್ಟರ್ ಕಿರಣ್ ಸಹ ಪೂಜಾ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ತಮಗೆ ಪೂಜಾ ಗಾಂಧಿ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಕಿರಣ್ ಅವರ ಆರೋಪ. ಈ ಇಬ್ಬರ ಕಿತ್ತಾಟ ಗಾಂಧಿನಗರದಲ್ಲಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ. ಮಾತ್ರವಲ್ಲ, ಕನ್ನಡ ಚಿತ್ರರಂಗದ ಹೀನಾಯ ಪರಿಸ್ಥಿತಿಯನ್ನು ಕೂಡ ತೋರಿಸ್ತಾ ಇದೆ.